ಹಾಯ್ ಎಲ್ಲರಿಗೂ. ನಮ್ಮ ನ್ಯೂ ಇಯರ್ ಹೇಗಿತ್ತು, ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ದೆವು ಅಂತ ನಾನೊಂದು ಚಿಕ್ಕ ವಿಡಿಯೋ ಮಾಡಿದ್ದೇನೆ. ಸೊ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲಿಕ್ಕೆ ನಮ್ಮ ಮಗಳ ಮನೆಗೆ ಹೋದೆವು. ಅವರು ನಮ್ಮನ್ನು ಬಂದು ಕರ್ಕೊಂಡೋದ್ರು. ಇದು ನನ್ನ ಮಗಳ ಮನೆ. ಇವತ್ತು ಹೇಗಿದೆ ನೋಡಿ. ರಾತ್ರಿ ಹೊತ್ತಲ್ಲಿ ಎಲ್ಲ ಕಡೆ ಲೈಟೆಲ್ಲ ಆನ್ ಮಾಡಿ ಇಟ್ಟಿದ್ದಾಳೆ. ಸೊ ನಾನು ಫಸ್ಟು ಹೋಗಿ ಅವಳ ಮನೆಯಲ್ಲಿ ಎಷ್ಟು ಲೈಟ್ ಇದೆ, ಯಾವ ಥರದ್ದೆಲ್ಲ ಲೈಟ್ ಇದೆ ನೋಡಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇಲ್ಲೊಬ್ಬ ಸಂತಾಕ್ಲಾಸ್ ಇದ್ದಾನೆ, ಚಿಕ್ಕ ಇದ್ದಾನೆ ಸಂತಾಕ್ಲಾಸು, ಬಟ್ ತುಂಬ ದಪ್ಪ ಇದ್ದಾನೆ. ವೆರಿ ಸ್ಮೈಲಿ ಫೇಸ್ ಈ ಸಂತಾಕ್ಲಾಸ್ ಇದ್ದು. ಸೊ ಖುಷಿಯಾಯಿತು ಸಂತಾಕ್ಲಾಸ್ ನೋಡಿ. ಅಲ್ಲಿಂದ ಈ ಸೈಡಿಗೆ ಹೋದರೆ ಇನ್ನೊಂದು ಟೇಬಲ್ ಮೇಲೆ ಇನ್ನೊಂದು ಟೇಬಲ್ ಲ್ಯಾಂಪ್ ಇಟ್ಟಿದ್ದಾಳೆ. ಇದೆಲ್ಲ ರಾತ್ರಿ ಹೊತ್ತಲ್ಲಿ ಅವಳು ಲೈಟ್ ಹಾಕಿ ಇಡ್ತಾಳೆ ಮನೆಯಲ್ಲಿ. ಅಲ್ಲಿಂದ ಈ ಸೈಡಿಗೆ ಬಂದರೆ ಇಲ್ಲೊಂದು ಸ್ಟ್ಯಾಂಡಿಂಗ್ ಲ್ಯಾಂಪ್ ಇದೆ ನೋಡಿ, ಲೈಟ್ ಗರಿ ಗರಿ ಮರಗಳ ಮಧ್ಯದಲ್ಲಿ ಒಂದು ಲೈಟ್. ಸೈಡಲ್ಲಿ ಅವರದ್ದು ಒಂದು ಬಾರ್ ಇದೆ, ಬಾರ್ ಸ್ಟ್ಯಾಂಡ್. ಅಲ್ಲಿಂದ ಈ ಸೈಡಿಗೆ ಬಂದರೆ ಡೈನಿಂಗ್ ಟೇಬಲ್ ಮತ್ತು ಏನೋ ಡೆಕೋರೇಷನ್ ಐಟಮ್ ಎಲ್ಲ ಇಟ್ಟಿದ್ದಾಳೆ. ಅವಳಿಗೆ ತುಂಬ ಇಷ್ಟ ಹೀಗೆಲ್ಲ ಡೆಕೋರೇಟಿವ್ ಐಟಮ್ ಇಡುವುದಂದರೆ. ಸೊ ಇದು ಇವಳ ಮನೆ. ಡೆಕೋರೇಟಿಂಗ್ ಆಲ್ ಐಟಮ್ಸ್, ಲೈಟ್ಸ್. ಇಲ್ಲೊಂದು ಲೈಟ್ ಇಟ್ಟಿದ್ದಾಳೆ. ಅವಳು ವಾಲ್ ಲೈಟ್ ಹಾಕೋದಕ್ಕಿಂತ ಹೀಗೆ ಸ್ಟ್ಯಾಂಡಿಂಗ್ ಲೈಟೇ ಹಾಕೋದು ಜಾಸ್ತಿ. ಇದು ಒಂದು ಅವಳದ್ದು ಕ್ಯಾಟ್. ಇದು ಮೊನ್ನೆನೇ ರೆಸ್ಕ್ಯೂ ಮಾಡಿದ್ದು, ಚಿಕ್ಕದಿದೆ ಆದರೆ ತುಂಬ ನಾಟಿ ಅಂದರೆ ನಾಟಿ. ಸೊ ಇವಳೊಟ್ಟಿಗೆ ಇರುತ್ತೆ ಅದು. ತುಂಬ ಪೋಖ್ರಿ ಇದೆ ಇದು ಬೆಕ್ಕು, ಒಂದು ಕಡೆ ಕೂತ್ಕೊಳ್ದಿಲ್ಲ. ಸೊ ನನ್ನ ಮಗಳಿಗೆ ಬೆಕ್ಕು ನಾಯಿ ಅಂದರೆ ತುಂಬ ಪ್ರೀತಿ. ಇದೊಂದು ಅವಳದ್ದು ಚಿಕ್ಕ ಕ್ರಿಸ್ಮಸ್ ಟ್ರೀ ಎಂಟ್ರೆನ್ಸಲ್ಲಿ. ಇದು ಸೇಮ್ ಅದೇ ಸ್ಯಾಂಟಾಕ್ಲಾಸ್. ಇದೆಲ್ಲ ಅವಳದ್ದು ಡೆಕೋರೇಟಿವ್ ಐಟಮ್. ನಾನು ಸ್ವಲ್ಪ ಸುಮ್ಮನೆ ವಿಡಿಯೋಗೆ ಅಂತ ಹಾಕಿದೆ ಇದೆಲ್ಲ. ಸೊ ಅಲ್ಲಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡೆವು, ಚಿಪ್ಸ್ ಎಲ್ಲ ತಿಂದೆವು ಕೂತ್ಕೊಂಡು. ನಾಯಿ ಬೆಕ್ಕುಗಳೊಟ್ಟಿಗೆ ಸ್ವಲ್ಪ ಆಟ ಆಡಿದೆವು. ಅವುಗಳು ಕೂಡ ನಮ್ಮೊಟ್ಟಿಗೆ ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಾ ಇದ್ದವು. ಸೊ ಈ ಥರ ಸ್ವಲ್ಪ ಹೊತ್ತು ಕೂತ್ಕೊಂಡು ಚಾಟಿಂಗ್ ಎಲ್ಲ ಮಾಡಿದೆವು. ಮತ್ತು ಏನಾದರೂ ಊಟ ಮಾಡಬೇಕಲ್ಲ. ಸೊ ನಾವೊಂದು ಚಿಕನ್ ಐಟಮ್ ಮಾಡಲಿಕ್ಕೆ ಹೊರಟೆವು. ಇದು ಸಿಂಪಲ್ ಒಂದು ಚಿಕನ್ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದೆವು ನೋಡಿ. ಇದು ಪೊಟ್ಯಾಟೊ ಚಿಪ್ಸ್ ಥರ ನಾನು ಮಾಡಿದ್ದೆ. ಅವಳು ಹೇಳಿದ್ಲು ಹೇಗೆ ಮಾಡೋದಂತ. ನಂತರ ಆ ಚಿಪ್ಸಿಗೆಲ್ಲ ಸ್ವಲ್ಪ ಆಲಿವ್ ಆಯಿಲ್ ಮತ್ತು ಉಪ್ಪು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಈ ಥರ ಪೋಣಿಸಿಟ್ಟೆವು. ಯಾವುದಕ್ಕೆ ಬೇಕ್ ಮಾಡಲಿಕ್ಕೆ. ಓಕೆ, ಬೇಕಿಂಗ್ ಟ್ರೇಗೆ ಹಾಕಿ. ಮತ್ತು ಚಿಕನ್ ಫುಲ್ಲು ಹೋಲ್ ಚಿಕನಿಗೆ ಒಂದು ಫುಲ್ಲು ಲಿಂಬೆ ಮತ್ತು ಅದು ರೋಸ್ಮೇರಿ ಅಂತ ಅದೊಂದು ಸ್ಪೈಸ್ ಮತ್ತು ಉಪ್ಪು ಮತ್ತು ಸ್ವಲ್ಪ ಆಲಿವ್ ಎಣ್ಣೆ ಹಚ್ಚಿ ಇದರ ಮೇಲೆ ಈ ಪೊಟ್ಯಾಟೊದ ಮೇಲೆ ಇಟ್ಟು ನೋಡಿ ಈ ಥರ ಇಟ್ಟೆವು. ಏನು ಮಸಾಲ ಹಾಕಿಲ್ಲ, ಏನು ಬಿಟ್ಟು ಏನೂ ಹಾಕಿಲ್ಲ, ಅಷ್ಟೇ. ಓಕೆ, ರೋಸ್ಮೇರಿ, ಲಿಂಬೆಹಣ್ಣು ಮತ್ತು ಒಂದು 4-5 ಗಾರ್ಲಿಕ್ ಅದೆಲ್ಲ ಹಾಕಿ ಇದರೊಳಗಡೆ ಬೇಕಿಂಗಿಗೆ ಇಟ್ಟೆವು. ಅದು 1 ಅವರಿಗೆ ಅವಳು ಟೈಮಿಂಗ್ ಇಟ್ಟಳು, 1 ಅವರಿಗೆ ಬೇಕ್ ಮಾಡಲಿಕ್ಕೆ.
ಮತ್ತು ಎಷ್ಟೋ ಡಿಗ್ರಿ ಇಟ್ಟಿದ್ದಾಳೆ, ಅದು ನನಗೇನು ಗೊತ್ತಾಗಿಲ್ಲ ಅದು ಎಷ್ಟು ಇಟ್ಲ ಅಂತ. ನೋಡಿ ಇದು 1 ಅವರಿಗೆ ನಾವು ಬೇಕ್ ಮಾಡಿ ಆದಮೇಲೆ ನೋಡಿ ಈ ಥರ ಆಗಿದೆ ಚಿಕನ್. ಹೊರಗಡೆ ತೆಗೆದೆವು, 1 ಗಂಟೆ ಕೂತ್ಕೊಂಡು ಮಾತಾಡಿದೆವು, ತಿಂದೆವು, ಕುಡಿದೆವು ಎಲ್ಲ. ನಂತರ ನಮಗೆ ಇವಾಗ ಊಟದ ಟೈಮು. ಸೊ ಚಿಕನ್ ಎಲ್ಲ ರೆಡಿ ಆಯಿತು. ನೋಡಿ ಈ ಥರ ಇದೆ. ನಾನು ಸಹ ಇಷ್ಟರವರೆಗೆ ತಿನ್ನಲಿಲ್ಲ ಹೀಗೆ ಮಾಡಿದ್ದು. ಇವಾಗ ನೋಡಬೇಕು ಹೇಗೆ ಟೇಸ್ಟಿ ಇದೆ ಅಂತ. ಸೊ ಎಲ್ಲ ನಮಗೆ 4 ಜನರಿಗೆ 4 ಪ್ಲೇಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ ನನ್ನ ಮಗಳು. ರೈಸ್ ಎಲ್ಲ ಏನಿಲ್ಲ, ಓಕೆ, ಖಾಲಿ ಚಿಕನ್. ಸೊ ಅವರು ಅದೇ ಥರ ಊಟ ಮಾಡೋದು. ನಮಗೆ ಕೂಡ ಅದೇ ಥರ ಎಲ್ಲ ರೆಡಿ ಮಾಡಿದರು, ಒಂದು ಚಿಕನ್ ಫುಲ್ಲು. ಅದರಲ್ಲಿ ಬಟಾಟೆ ಮತ್ತು ಗಾರ್ಲಿಕ್ ಚಿಕನ್ ಬಿಟ್ಟರೆ ಬೇರೆ ಏನಿಲ್ಲ. ಹೀಗೆ ಕೂತ್ಕೊಂಡು ಎಲ್ಲ ನಾವು ಗಟ್ಟಿ ಊಟ ಮಾಡಿದೆವು. ನಮಗೆ ಸಾಕಾಯಿತು ಇದೆ, ಮತ್ತು ಬೇರೆ ಎಲ್ಲ ವಸ್ತೆಲ್ಲ ತಿಂದಿದ್ದೇವಲ್ಲ. ಸೊ ಈ ಥರ ನಮ್ಮ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿ ನಾವು ವಾಪಸ್ ಮನೆಗೆ ಬಂದೆವು. ಹೇಗಿತ್ತು ನನ್ನ ವಿಡಿಯೋ? ಹೇಗಿತ್ತು ನಮ್ಮ ಸಿಂಪಲ್ ನ್ಯೂ ಇಯರ್? ನಿಮಗೆಲ್ಲ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಹಾಕಿ. ಮತ್ತು ನಿಮಗೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2025 ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ನೀವು ಕೂಡ ಹೇಗೆ ನಿಮ್ಮ ಈ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡಿದ್ದೀರಿ ಅಂತ ವಿಡಿಯೋದಲ್ಲಿ ಹಾಕಿ. ಮತ್ತು ನನಗೆ ಕೂಡ ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ ನನಗೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡಿದವ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ 2025. Thank you for watching my video. Thank you so much. ಹೀಗೆ ನಾವು ನಮ್ಮ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡಿದೆವು.